ಫ್ರೆಂಡ್ಸ್, ಯೋಗಿತಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಕಜ್ಜಾಯ. ದೀಪಾವಳಿ ಸ್ಪೆಷಲ್ ಕಜ್ಜಾಯ. ಇದು ಮಾಡೋದಕ್ಕೆ 1 ಕಪ್ ರೈಸು, 3/4 ಕಪ್ಪು ಬೆಲ್ಲ, 1 ಟೀ ಸ್ಪೂನ್ ಎಳ್ಳು, 1 ಟೀ ಸ್ಪೂನ್ ಗಸಗಸೆ, 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ. ಈಗ ನಾನು 1 ಕಪ್ ಅಕ್ಕಿಯನ್ನು 4 ಗಂಟೆ ಟೈಮ್ ನೆನೆಸಿಟ್ಕೊಂಡಿದ್ದೆ. ಅದನ್ನು ಒಂದು ಟವಲ್ ಮೇಲೆ ಈ ಥರ ಹರಡಬೇಕು. ನೀರನ್ನೆಲ್ಲ ತೆಗೆದುಬಿಟ್ಟು ಅಕ್ಕಿನ ಮಾತ್ರ ಹಾಕಬೇಕು. ಅಕ್ಕಿನ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿದ್ರೆ ಒಳ್ಳೇದು. 15 ನಿಮಿಷ ಡ್ರೈ ಆದರೆ ಸಾಕು. ನಾನು ಕಿಚನ್ ಟವಲ್ ಮೇಲೆ ಹಾಕಿದ್ದೆ. ಇವಾಗ ಇದು ಅಕ್ಕಿ ತೇವಾಂಶ 50% ಹಾಗೇ ಇದೆ. ಇವಾಗ ನಾನು ಅಕ್ಕಿನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಅಕ್ಕಿನ ಒಂದು 20 ಮಿನಿಟ್ಸ್ ಬಟ್ಟೆ ಮೇಲೆ ಹಾಕಿಟ್ಟಿರಬೇಕು. ಪೂರ್ತಿ ಒಣಗಬಾರ್ದು, ಸ್ವಲ್ಪ ತೇವಾಂಶ ಇರಬೇಕು. ಇದನ್ನು ಬಿಸಿಲಲ್ಲಿ ಒಣಗಿಸ್ಬಾರ್ದು, ನೆರಳಲ್ಲೇ ಒಣಗಿಸ್ಬೇಕು. ಇವಾಗ ಮಿಕ್ಸಿ ಜಾರಿಗೆ ಇವನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಪೌಡ್ರ್ ಮಾಡ್ಕೋಬೇಕು, ರೈಸ್ ಪೌಡರ್. ಪುಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಷ್ಟು ನೈಸಾಗೆ ಪುಡಿ ಹಾಕಬೇಕು. ಇವಾಗ ಏನು ಮಾಡೋಣ ಅಂದರೆ, ಒಂದು ಬೌಲ್ಗೆ ಇದನ್ನು ಜರಡಿ ಇಟ್ಕೋಬೇಕಾಗುತ್ತೆ. ಅಕ್ಕಿ ಹಿಟ್ಟನ್ನು ಗಂಟಿಲ್ಲದಾಗೆ ನಾವು ಮಾಡಬೇಕಾಗತ್ತಲ್ವ ಕಜ್ಜಾಯ, ಅದಕ್ಕೋಸ್ಕರ ನಾವು ಜರಡಿ ಇಟ್ಕೋಬೇಕಾಗತ್ತೆ. ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಥರ ಜರಡಿ ಹಿಡ್ಕೋಬೇಕಾಗುತ್ತೆ. ಆ ಜರಡಿ ಹಿಡಿದಾಗ ಕೊನೆಯಲ್ಲಿ ಏನಾದರೂ ಉಳಿದ್ರೆ, ಅಕ್ಕಿ ತರತರಿ ಉಳಿದ್ರೆ ಅದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಮತ್ತೆ ಜರಡಿ ಹಿಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಇದು ಇಷ್ಟು ಮಿಕ್ಕಿರೋದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪುಡಿ ಮಾಡಿಕೊಂಡು ಮತ್ತೆ ಜರಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ತೇವಾಂಶ ಇರುವಂಥ ಹಿಟ್ಟನ್ನು ನಾವು ಮುಚ್ಚಿಡಬೇಕಾಗತ್ತೆ, ಯಾಕಂದರೆ ಅದು ಡ್ರೈ ಆಗಬಾರ್ದು, ಅದಕ್ಕೋಸ್ಕರ. ಈಗ ಒಂದು ಪಾತ್ರೆಗೆ ಬೆಲ್ಲನ ಹಾಕ್ಕೊಂಡಿದ್ದೀನಿ. 3/4 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ನೀರು ಹಾಕಿಬಿಟ್ಟು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ನಾನು ಪಾಕ ತೆಗಿತಾ ಇಲ್ಲ. ಈಗ ಬೆಲ್ಲದಲ್ಲೇನಾದರೂ ಕಸ ಇದ್ದರೆ ಅಂತ ಫಸ್ಟು ಬೆಲ್ಲನ ಕರಗಿಸ್ಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕಾಗತ್ತೆ. ಆದ್ದರಿಂದ ನಾನು ಬರೀ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಪಾತ್ರೆಯನ್ನು ನಾನು ಸ್ಟೌವಿಂದ ಪಕ್ಕಕ್ಕೆ ತಗೊಂಡು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಇಲ್ಲಾಂದರೆ ಅದು ಸ್ಟವ್ ಮೇಲೆ ಇದ್ದರೆ ಪಾಕ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಇವಾಗ ನಾನು ಬೆಲ್ಲನ ಕರಗಿಸಿಟ್ಕೊಂಡಿದ್ದೀನಿ, ನೋಡ್ಬೋದು. ಈಗ ಯಾವುದ್ರಲ್ಲಿ ನೀವು ಕಜ್ಜಾಯ ಮಾಡೋಕ್ಕೆ ಹಿಟ್ಟು ಮಾಡ್ಕೊಳಕ್ಕೆ ತಯಾರು ಮಾಡ್ತೀರೋ ಆ ಪಾತ್ರೆಗೆ ನೀವು ಈ ಥರ ಫಿಲ್ಟ್ರ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಪಾಕನ ಕರೆಕ್ಟಾಗಿ ತೆಗಿಬೇಕಾಗತ್ತೆ. ಇದಕ್ಕೆ ಅದೇ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ. ಇವಾಗ ಪಾಕನ ಸ್ವಲ್ಪ ನೀರಿಗೆ ಹಾಕಿ ನೋಡಿ, ಅದು ಕರಗೋಗ್ತಾ ಇದ್ರೆ ಇನ್ನು ಪಾಕ ಬಂದಿಲ್ಲ ಅಂತ. ಅದು ಎಲ್ಲ ಒಟ್ಟುಗೂಡಿ ಒಂದು ಉಂಡೆ ಆಕಾರದಲ್ಲಿ ಆಗಬೇಕು. ನೋಡಿ, ಇನ್ನೂ ಆಗ್ತಿಲ್ಲ. ಈ ಥರ ನೀವು ಪದೇ ಪದೇ ಚೆಕ್ ಮಾಡ್ತಾ ಇರಬೇಕಾಗುತ್ತೆ, ಪಾಕ ಬಂದಿದೆಯೋ ಇಲ್ವೋ ಅಂತ. ಪ್ರತಿ ಸಲನೂ ನೀವು ಪಾಕನ ನೀರಿಗೆ ಹಾಕ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಹಾಕ್ತಾಯಿದ್ದೀನಿ. ಈಗ ನೋಡಿ, ಎಲ್ಲ ಒಟ್ಟುಗೂಡಿಸಿದ್ರೆ ಒಂದು ಸಾಫ್ಟ್ ಬಾಲ್ ಥರ ಆಗಬೇಕು. ನೋಡಿ, ಈ ಥರ ಆಗಬೇಕು. ಇದು ಕರೆಕ್ಟ್ ಪಾಕ ಅಂತ. ಈಗ ನಾನು ಇದಕ್ಕೆ ಮಾಡಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಾಕ್ಬಿಟ್ಟು ಗಂಟಿಲ್ಲದಾಗೆ ಮಿಕ್ಸ್ ಮಾಡಬೇಕಾಗತ್ತೆ. ನೋಡೋದಕ್ಕೆ ತೆಳು ಇರುತ್ತೆ, ಆಮೇಲೆ ಅದು ಗಟ್ಟಿ ಆಗುತ್ತೆ. ಆದ್ದರಿಂದ ನಾವು ಇದು ನಾನು ಕೊಟ್ಟಿರೋ ಮೆಜರ್ಮೆಂಟ್ ಕರೆಕ್ಟಾಗಿದೆ. ಇಷ್ಟು ಅಕ್ಕಿ ಹಿಟ್ಟು, ಇಷ್ಟು ಬೆಲ್ಲಕ್ಕೆ ಕರೆಕ್ಟಾಗೆ ಪಾಕ ತೆಗೆದಾಗ ಕಜ್ಜಾಯದ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಈ ಥರ ಹಾಕ್ಬಿಟ್ಟು ಹಿಟ್ಟನ್ನು ಹಾಕಿ ತಿರುಗಿಸ್ತಾನೆ ಇರಬೇಕು. ಇವಾಗ ಎಲ್ಲ ಹಿಟ್ಟನ್ನು ಹಾಕ್ಬಿಡ್ತೀನಿ. ಒಂದು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ. ಒಟ್ಟಿಗೆ ಎಲ್ಲ ಒಂದೇ ಸರಿ ಹಾಕಕ್ಕೆ ಹೋಗ್ಬಿಡ್ಬೇಡಿ. ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗುತ್ತೆ, ಸ್ವಲ್ಪನೇ ಹಾಕ್ಕೊಂಡು. ಈ ಥರ ಮಿಕ್ಸ್ ಮಾಡುವಾಗ ಏನು ಬೇಯಿಸ್ಬೇಕಾಗಿಲ್ಲ, ನೀವು ಫ್ಲೇಮ್ ಆಫ್ ಮಾಡಿಬಿಟ್ಟು ಮಾಡ್ಕೊಳ್ಳಿ. ಆಮೇಲೆ ಅದು ತಣ್ಣಗಾದ್ಮೇಲೆ ಒಂದಿನ ಇಡಬೇಕಾಗುತ್ತೆ, ಆವಾಗ ಅದು ಗಟ್ಟಿ ಆಗುತ್ತೆ. ಆವಾಗ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದಕ್ಕೆ ಗಸಗಸೆ ಮತ್ತು ಏಲಕ್ಕಿ ಪುಡಿ, ಎಳ್ಳು,
ಎಳ್ಳನ್ನು ನೀವು ಈಗಲೇ ಬೇಕಾದರೂ ಹಾಕ್ಬೋದು, ಇಲ್ಲಾಂದರೆ ಕಜ್ಜಾಯ ತಟ್ಟುವಾಗ ಎಳ್ಳನ್ನು ಮೇಲೆ ಹಾಕ್ಬಿಟ್ಟು ಕಜ್ಜಾಯ ಮಾಡ್ಬೋದು. ಯಾವ ಥರ ಬೇಕಾದರೂ ಮಾಡ್ಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿ ಇಷ್ಟು ಇರಲೇಬೇಕಾಗತ್ತೆ. ಈರ ತೆಳುನೂ ಅಲ್ಲ, ಗಟ್ಟಿಗೂ ಅಲ್ಲ. ಈ ಥರ ಪಾಕ ಕಜ್ಜಾಯದ ಹಿಟ್ಟು ಈ ಥರ ಇರಲೇಬೇಕು. ಇದನ್ನು ನಾವು ಮುಚ್ಚಿಟ್ಬಿಡೋಣ, ತಣ್ಣಗಾಗಕ್ಕೆ ಬಿಡೋಣ. ನೆಕ್ಸ್ಟ್ ಡೇ ಇವಾಗ ತೆಗೆದು ನೋಡಿದಾಗ ನೋಡಿ ಎಲ್ಲ ಸೆಟ್ಟಾಗಿರುತ್ತೆ. ಸ್ವಲ್ಪ ಹಿಟ್ಟನ್ನು ತಗೊಂಡು ನೋಡಿ, ಒಂದು ಉಂಡೆ ಆಕಾರದಲ್ಲಿ ಬರಬೇಕು. ಇದು ಕೈಗೆ ಅಂಟಬಾರ್ದು. ನೋಡಿ, ಇದು ಕರೆಕ್ಟಾಗಿದೆ. ಈಗ ನಾನು ಒಂದು ಕವರ್ ಮೇಲೆ ಸ್ವಲ್ಪ ಎಳ್ಳು ಹಾಕಿಬಿಟ್ಟು ಕಜ್ಜಾಯದ ಹಿಟ್ಟನ್ನು ಹಾಕಿ ತಟ್ತಾ ಇದ್ದೀನಿ. ಮತ್ತು ಮೇಲೆ ತಿರುಗಿಸ್ಬಿಟ್ಟು ಮತ್ತೆ ಎಳ್ಳು ಹಾಕ್ಬಿಟ್ಟು ಈ ಥರ ಕೂಡ ಮಾಡ್ಬೋದು. ನೀವು ಕಜ್ಜಾಯನ ರೆಡಿ ಮಾಡ್ಕೋಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಕಜ್ಜಾಯದ ಹಿಟ್ಟು ಬಿಸಿ ಇದ್ದಾಗ ತಟ್ಟಬಾರ್ದು, ತಣ್ಣಗಾದ್ಮೇಲೆ ನೆಕ್ಸ್ಟ್ ಡೇನೇ ತಟ್ಟಬೇಕು. ನಿಮಗೆ ರೌಂಡ್ ಶೇಪ್ ಬೇಕು ಅಂದರೆ ಬಟ್ಲ ಮೇಲೆ ಎಣ್ಣೆ ಸೋರ್ಬಿಟ್ಟು ಈ ರೀತಿ ತಟ್ಕೊಳ್ಬೋದು. ಯಾಕೆ ಅದು ಕರೆಕ್ಟ್ ರೌಂಡ್ ಶೇಪ್ ಬರುತ್ತೆ. ಅದೇ ರೀತಿ ಪ್ಲೇನ್ ಕವರ್ ಮೇಲಾದರೂ ತಟ್ಕೊಳ್ಬೋದು ನೀವು. ಹೀಗೇ ಇನ್ನು ಬಟ್ಲಿಟ್ಕೊಂಡೇ ಮಾಡಬೇಕು ಅಂತೇನಿಲ್ಲ. ನಿಮಗೆ ಕರೆಕ್ಟ್ ಶೇಪ್ ಬರೋ ಹಾಗಿದ್ರೆ ಕೈನಲ್ಲೇ ಈ ಥರ ತಟ್ಕೋಬೋದು. ತೀರಾ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಥಿಕ್ನೆಸ್ ದಪ್ಪನೇ ಇರಬೇಕು ಸ್ವಲ್ಪ. ಇಲ್ಲ ಅಂದರೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಸ್ವಲ್ಪ ಉಂಡೆ ಥರ ಮಾಡ್ಕೊಂಡ್ಬಿಟ್ಟು ಕಜ್ಜಾಯದ ಹಿಟ್ಟನ್ನು ಈ ಥರ ತಟ್ಕೋಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೋಬೋದು. ನೋಡಿ, ಥಿಕ್ನೆಸ್ ಈ ಥರ ಇರಲೇಬೇಕು, ಇಷ್ಟು ದಪ್ಪ. ತೀರಾ ತೆಳು ಮಾಡಬೇಡಿ, ಇಲ್ಲಾಂದರೆ ಕಜ್ಜಾಯ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಕಾದಿರೋ ಎಣ್ಣೆಗೆ ಹಾಕಿದಾಗ ಅದು ಸಾಫ್ಟಾಗಿರುತ್ತೆ. ತಕ್ಷಣ ತಿರ್ಗ್ಸೋಕೆ ಹೋಗ್ಬಾರ್ದು, ಮುರಿದು ಹೋಗ್ಬಿಡುತ್ತೆ. ಎಣ್ಣೆಗೆ ಹಾಕಿ ಸ್ವಲ್ಪ ಹೊತ್ತು ಆದಮೇಲೆ ತಿರುಗಿಸ್ಬೇಕಾಗುತ್ತೆ. ಈ ಥರ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮಾಡ್ಕೊಳ್ಬೇಕು. ಮತ್ತು ನೀವು 2 ಸ್ಪ್ಯಾಚುಲ ಇಟ್ಕೊಂಡಿರ್ಬೇಕಾಗುತ್ತೆ. ಯಾಕಂದರೆ 2 ಜಾಲರಿ ಇಟ್ಕೊಂಡಿರ್ಬೇಕಾಗುತ್ತೆ. ಒಂದರಲ್ಲಿ ಈ ಥರ ತೆಕ್ಕೊಂಡು ಮತ್ತಿನ್ನೊಂದರಲ್ಲಿ ಪ್ರೆಸ್ ಮಾಡಬೇಕು. ಎಣ್ಣೆನ ಸ್ವಲ್ಪ ತೆಗಿಬೇಕಾಗುತ್ತೆ. ನೋಡಿ, ಇವಾಗ ಕಜ್ಜಾಯ ರೆಡಿಯಾಗಿದೆ. ಅದೇ ರೀತಿ ಎಲ್ಲ ಕಜ್ಜಾಯಗಳನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ಈ ದೀಪಾವಳಿ ಹಬ್ಬಕ್ಕೆ ನೀವು ವಿಶೇಷವಾಗಿ ಕಜ್ಜಾಯನ ಮಾಡಿ ಹೇಗೆ ಬಂತು ಅನ್ನೋ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೋಡಿ, ಅದೇ ರೀತಿ ನಾನು ಕೈನಲ್ಲಿ ತಟ್ಕೊಳ್ಳೋದು ನನಗೆ ಈಸಿ, ಅದರಿಂದ ನಾನು ಕೈನಲ್ಲೇ ತಟ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಬೇಕಾದರೂ ಕವರ್ ಮೇಲೆ ತಟ್ಬಿಟ್ಟಾದರೂ ಹಾಕ್ಬೋದು. ನೋಡಿ, ಈ ಥರ ಒಂದೊಂದೇ ಕಜ್ಜಾಯನ ರೆಡಿ ಮಾಡ್ಕೊಳ್ಳಿ. ಜಾಸ್ತಿ ಕಜ್ಜಾಯಗಳನ್ನ ಒಟ್ಟೊಟ್ಟಿಗೆ ಹಾಕಕ್ಕೆ ಹೋಗಬೇಡಿ. ಒಂದು ಅಥವಾ 2 ಈ ಥರ ಕಜ್ಜಾಯಗಳನ್ನ ಮಾಡ್ಕೊಳ್ಳಿ. ಕಜ್ಜಾಯದ ಹಿಟ್ಟು ನೆಕ್ಸ್ಟ್ ಡೇ ಏನಾದರೂ ಗಟ್ಟಿಯಾಗಿದ್ದರೆ ಅದು ಮೈಕ್ರೋವೇವ್ನಲ್ಲಿ ಇಟ್ಬಿಟ್ಟು ಅಥವಾ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ತೆಳು ಆಗುತ್ತೆ. ಹಿಟ್ಟೇನಾದರೂ ತೆಳು ಆಗಿದ್ದರೆ 1 ಸ್ಪೂನ್ ರವೆ ಅಥವಾ ಮೈದಾ ಹಿಟ್ಟನ್ನು ಹಾಕೊಳ್ಳಿ. ಮೇನ್ ಇಂಪಾರ್ಟೆಂಟು ಇದರಲ್ಲಿ ಪಾಕ ತೆಗೆಯೋದು ಮತ್ತು ಅದು ಹಿಟ್ಟು ಎಷ್ಟು ತೀರಾ ಗಟ್ಟಿ ಕಲಿಸ್ಬಿಟ್ರೆ ನೀವು ಬೆಳಗ್ಗೆ ಅಷ್ಟರಲ್ಲೇ ಅದು ಗಟ್ಟಿ ಕಲ್ಲು ಥರ ಆಗಿಬಿಡುತ್ತೆ. ಆಗ ಕಜ್ಜಾಯ ಕಲ್ಲು ಥರ ಆಗಿಬಿಡುತ್ತೆ. ಅದರಿಂದ ನೀವು ಹಿಟ್ಟನ್ನು ಸ್ವಲ್ಪ ತೆಳುನೇ ಇಟ್ಕೊಂಡಿರ್ಬೇಕು. ಆವಾಗ ನೆಕ್ಸ್ಟ್ ಡೇ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಹಿಟ್ಟು ರೆಡಿಯಾಗಿರುತ್ತೆ. ಕಜ್ಜಾಯನ ಡೀಪ್ ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಒಳಗೆ ಬೆಂದಿರಲ್ಲ, ಮೇಲ್ ಮಾತ್ರ ಬೆಂದಿರುತ್ತೆ, ಮತ್ತು ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ದೀಪಾವಳಿ ಹಬ್ಬಕ್ಕೆ ನೀವು ಕಜ್ಜಾಯವನ್ನು ಮನೆಯಲ್ಲಿ ಮಾಡಿ ನೋಡಿ, ಹೇಗೆ ಬಂತು ಅನ್ನೋ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.